ನಮಸ್ಕಾರ. ಬನ್ನಿ, ಇವತ್ತು ನಾವು 12ನೇ ಶತಮಾನದ ಭಾರತಕ್ಕೆ ಪಯಣಿಸೋಣ. ಅಲ್ಲಿ ಒಬ್ಬ ಸಾಮಾನ್ಯ ಹೆಣ್ಣು ತನ್ನ ಕಾವ್ಯವನ್ನೇ ಖಡ್ಗ ಮಾಡಿಕೊಂಡು ತನ್ನ ದೇಹವನ್ನೇ ಒಂದು ಸಂದೇಶವಾಗಿಸಿ ಅಂದಿನ ಇಡೀ ಸಮಾಜದ ಕಟ್ಟುಪಾಡುಗಳನ್ನೇ ಅಲುಗಾಡಿಸಿದಳು. ಆಕೆಯ ಹೆಸರು ಅಕ್ಕ ಮಹಾದೇವಿ. ಆಕೆಯ ಕ್ರಾಂತಿಕಾರಿ ಬದುಕಿನ ಒಂದು ಕಿಡಿಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಆಕೆ ಕೇಳಿದ ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ಇಡೀ ಚರ್ಚೆಯ ಹೃದಯ ಇದ್ದ ಹಾಗೆ. ನೀವು ನನ್ನ ಬಟ್ಟೆಯನ್ನ ಕಸಿಬೋದು ನಿಜ, ಆದ್ರೆ ನಾನು ಹೊತ್ಕೊಂಡಿರೋ ಈ ನಿರ್ವಾಣವನ್ನ ಕಸಿಯೋಕೆ ಸಾಧ್ಯನಾ ಅಂತ. ಇದು ಕೇವಲ ಒಂದು ಪ್ರಶ್ನೆ ಅಲ್ಲ, ಇದೊಂದು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಘೋಷಣೆ. ಆ ದೃಶ್ಯವನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. 12ನೇ ಶತಮಾನ, ಅದು ಜ್ಞಾನಿಗಳ, ಸಂತ ಶರಣರ ಒಂದು ದೊಡ್ಡ ಸಭೆ, ಅನುಭವ ಮಂಟಪ. ಅಲ್ಲಿಗೆ ಅಕ್ಕ ಮಹಾದೇವಿ ಬರ್ತಾಳೆ. ಹೇಗೇ ದಿಗಂಬರಳಾಗಿ, ಬಟ್ಟೆಯಿಲ್ದೆ. ಅವಳ ನಗ್ನತೆಯನ್ನ ಅಲ್ಲಿದ್ದವರೆಲ್ಲ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವಳು ಕೊಟ್ಟ ಉತ್ತರ ಇವತ್ತಿಗೂ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರೋ ಒಂದು ಅದ್ಭುತ ವಚನವಾಯಿತು. ಮೊದಲು ಆ ವಚನವನ್ನ ಅದರ ಮೂಲ ರೂಪದಲ್ಲೇ ಒಮ್ಮೆ ಕೇಳಿ. ಕೈಯ ಧನವ ಕೊಂಡಡೆ ಮೈಯ ಭಾಷೆಯ ಕೂಳಬಹುದೇ, ಉಟ್ಟ ಉಡುಗಿಯ ಸೆಳೆದರೆ ಮುಚ್ಚಿ ಮುಸುಕಿದ ನಿರ್ವಾಣವ ಸಡಿಯಬಹುದೇ. ಕೇಳಿದ್ರಲ್ಲ, ಪ್ರತಿ ಪದದಲ್ಲೂ ಎಂಥ ಧೈರ್ಯ, ಎಂಥ ನೇರವಾದ ಸವಾಲಿದೆ ನೋಡಿ. ಇದರ ಅರ್ಥ ಏನು ಅಂದ್ರೆ, ನನ್ನ ಕೈಯಲ್ಲಿರೋ ಹಣ, ಸಂಪತ್ತನ್ನ ಬೇಕಿದ್ರೆ ನೀವು ಕಿತ್ಕೋಬೋದು, ಆದರೆ ನನ್ನ ಮಾತು, ನನ್ನ ನಡೆ, ನನ್ನ ಆತ್ಮದ ಸತ್ಯಸಂಧತೆಯನ್ನ ಕಿತ್ಕೊಳ್ಳೋಕ್ಕಾಗತ್ತಾ? ನಾನುಟ್ಟಿರೋ ಬಟ್ಟೆಯನ್ನ ಬೇಕಿದ್ರೆ ನೀವು ಎಳೆದು ಹಾಕ್ಬೋದು, ಆದರೆ ನನ್ನನ್ನು ಸಂಪೂರ್ಣವಾಗಿ ಮುಚ್ಚಿ ಕಾಪಾಡುತ್ತಿರುವ ನನ್ನ ನಿರ್ವಾಣ ಸ್ಥಿತಿಯನ್ನ ಸೆಳೆಯೋಕೆ ನಿಮ್ಮಿಂದ ಸಾಧ್ಯನಾ ಅಂತ. ಇಲ್ಲಿ ಪ್ರತಿಯೊಂದು ಪದಕ್ಕೂ ಆಳವಾದ ಅರ್ಥವಿದೆ. ಸರಿ, ಅಕ್ಕನ ಈ ಬಂಡಾಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಅವಳ ಮಾತುಗಳಲ್ಲಿರೋ 2 ಮುಖ್ಯ ರೂಪಕಗಳನ್ನ ಬಿಡಿಸಿ ನೋಡ್ಬೇಕು. ಒಂದು ಬಟ್ಟೆ, ಇನ್ನೊಂದು ನಗ್ನತೆ. ಅವಳ ಪ್ರಕಾರ ಇವು ಕೇವಲ ಭೌತಿಕ ವಸ್ತುಗಳಲ್ಲ. ಇಲ್ಲಿ ನೋಡಿ, ಅಂದಿನ ಸಮಾಜದ ದೃಷ್ಟಿ ಮತ್ತು ಅಕ್ಕನ ದೃಷ್ಟಿ ನಡುವೆ ಇರೋ ಅಜಗಜಾಂತರ ವ್ಯತ್ಯಾಸ. ಸಮಾಜದ ದೃಷ್ಟಿಯಲ್ಲಿ ಬಟ್ಟೆ ಅನ್ನೋದು ಗೌರವ, ನಗ್ನತೆ ಅಂದ್ರೆ ಅವಮಾನ, ದೇಹ ಅನ್ನೋದು ಒಂದು ಆಸ್ತಿ. ಆದ್ರೆ ಅಕ್ಕನ ದೃಷ್ಟಿಯಲ್ಲಿ ಬಟ್ಟೆ ಅಂದ್ರೆ ಅಹಂಕಾರದ ಹೊದಿಕೆ, ನಗ್ನತೆ ಅನ್ನೋದೇ ನಿಜವಾದ ಆಧ್ಯಾತ್ಮಿಕ ಸ್ವಾತಂತ್ರ್ಯ, ಮತ್ತು ದೇಹ ಅನ್ನೋದು ದೇವರನ್ನ ಸೇರುವ ಒಂದು ಪವಿತ್ರವಾದ ದೇವಸ್ಥಾನ. ಎಂಥ ಕ್ರಾಂತಿಕಾರಿ ಯೋಚನೆ ಅಲ್ವಾ? ಅಕ್ಕನ ಬಂಡಾಯ ಕೇವಲ ದೇಹದ ಮಟ್ಟದಲ್ಲಿ ಇರಲಿಲ್ಲ, ಅದು ಭಾಷೆಯ ಮಟ್ಟದಲ್ಲೂ ಇತ್ತು. ಅವಳು ಏನ್ಮಾಡಿದ್ಲು ಅಂದ್ರೆ, ಆಗ ಚಾಲ್ತಿಯಲ್ಲಿದ್ದ ಆಧ್ಯಾತ್ಮಿಕ ಪದಗಳನ್ನೇ ತೆಗೆದುಕೊಂಡು ಅವುಗಳಿಗೆ ಒಂದು ಹೊಸ ಕ್ರಾಂತಿಕಾರಿಯಾದ ಅರ್ಥವನ್ನೇ ಕೊಟ್ಬಿಟ್ಲು. ಉದಾಹರಣೆಗೆ, ನಿರ್ವಾಣ ಅನ್ನೋ ಪದವನ್ನೇ ತೆಗೆದುಕೊಳ್ಳೋಣ. ಸಾಮಾನ್ಯವಾಗಿ ನಿರ್ವಾಣ ಅಂದ್ರೆ ಬಟ್ಟೆ ಇಲ್ಲದ ಸ್ಥಿತಿ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅಕ್ಕನ ಪ್ರಕಾರ ನಿರ್ವಾಣ ಅಂದ್ರೆ ಬಟ್ಟೆಯ ಇಲ್ಲದಿರುವಿಕೆ ಅಲ್ಲ, ಅದು ದೈವಿಕ ಪ್ರಜ್ಞೆಯ ಇರುವಿಕೆ. ಅದು ಯಾರೂ ಕಸಿಯೋಕಾಗದ ಒಂದು ಆಧ್ಯಾತ್ಮಿಕ ರಕ್ಷಾಕವಚ, ಅಹಂಕಾರವನ್ನ, ನಾಚಿಕೆಯನ್ನ ಮೀರಿದ ಒಂದು ಸಹಜವಾದ ಸ್ಥಿತಿ. ಹಾಗೆಯೇ ಅಕ್ಕನ ವಚನಗಳಲ್ಲಿ ವಿರಹ ಅನ್ನೋ ಪದ ಪದೇ ಪದೇ ಬರುತ್ತೆ. ಇದು ಕೇವಲ ಪ್ರೇಮಿಗಳ ನಡುವಿನ ಅಗಲಿಕೆ ನೋವಲ್ಲ, ಇದು ಆತ್ಮವು ತನ್ನ ಮೂಲವಾದ ಪರಮಾತ್ಮನಿಂದ ದೂರ ಆದಾಗ ಅನುಭವಿಸುವ ತೀವ್ರವಾದ ಆಧ್ಯಾತ್ಮಿಕ ಸಂಕಟ. ಈ ವಿರಹದ ಬೆಂಕಿಯಲ್ಲೇ ಭಕ್ತ ಶುದ್ಧಿಯಾಗೋದು ಅನ್ನೋದು ನಂಬಿಕೆ. ಇಂಟ್ರೆಸ್ಟಿಂಗ್ ಅಂದ್ರೆ, ಅಕ್ಕ ಹೇಳೋ ಈ ವಿರಹದ ಸ್ಥಿತಿಗೆ ಪಾಶ್ಚಾತ್ಯ ಅನುಭಾವಿ ಚಿಂತನೆಯಲ್ಲೂ ಒಂದು ಸಮಾನವಾದ ಕಲ್ಪನೆ ಇದೆ. ಅದನ್ನವರು ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಕರೀತಾರೆ. ಅಂದ್ರೆ ಆತ್ಮದ ಕತ್ತಲ ರಾತ್ರಿ. ಎರಡೂ ಕಡೆನೂ ದೇವರನ್ನ ಸೇರೋಕು ಮುಂಚೆ ಆತ್ಮ ಈ ತೀವ್ರ ಸಂಕಟದ ಹಾದಿಯನ್ನ ದಾಟ್ಲೇಬೇಕು ಅಂತ ಹೇಳಲಾಗುತ್ತೆ. ಇನ್ನೊಂದು ಪ್ರಮುಖ ಪದ ಭವ. ಭವ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ ಈ ನಮ್ಮ ಲೌಕಿಕ ಅಸ್ತಿತ್ವ, ಹುಟ್ಟು, ಸಾವು ಮತ್ತೆ ಮರುಹುಟ್ಟು, ಈ ಚಕ್ರ, ಇದನ್ನೇ ಸಂಸಾರ ಅಂತ ಕೂಡ ಕರೀತಾರೆ. ಅಕ್ಕನ ಪ್ರಕಾರ ಈ ಭವ ಅನ್ನೋದು ಒಂದು ದೊಡ್ಡ ಬಲೆ, ಮತ್ತು ಅವಳ ಸಂಪೂರ್ಣ ಆಧ್ಯಾತ್ಮಿಕ ಪಯಣದ ಗುರಿಯೇ ಈ ಭವದಿಂದ ಹೊರಬರುವುದು ಆಗಿತ್ತು. ಹಾಗಾದ್ರೆ ಈ ಭವ ಅನ್ನೋ ಬಲೆಯಿಂದ ಹೊರಬರೋದು ಹೇಗೆ? ಅಕ್ಕ ಮಹಾದೇವಿ ಸಮಾಜ ತನ್ನ ಮೇಲೆ ಹಾಕಿದ್ದ ಒಂದೊಂದೇ ಗುರುತನ್ನ, ಒಂದೊಂದೇ ಲೇಬಲನ್ನ ವ್ಯವಸ್ಥಿತವಾಗಿ ನಾಶ ಮಾಡ್ತಾ ಹೋದ್ಲು. ಅದು ಹುಟ್ಟಿನಿಂದ ಬಂದ ಜಾತಿಯಾಗಿರ್ಲಿ, ಹೆಣ್ಣು ಅನ್ನೋ ಹಣೆಪಟ್ಟಿಯಾಗಿರ್ಲಿ, ಎಲ್ಲವನ್ನೂ ಮೀರಿ ನಿಂತ್ಲು. ಅವಳ ಒಂದು ವಚನ ಈ 3 ಹಂತಗಳನ್ನು ತುಂಬ ಚೆನ್ನಾಗಿ ವಿವರಿಸುತ್ತೆ. ಮೊದಲನೇ ಹಂತ ಕುಲವಳಿದು, ಅಂದ್ರೆ ಹುಟ್ಟಿನಿಂದ ಬಂದ ಜಾತಿಯ ಬಂಧನವನ್ನ ಕಿತ್ತು ಹಾಕಿದ್ದು. ಎರಡನೇ ಹಂತ ಛಲವಳಿದು, ಅಂದ್ರೆ ಲೌಕಿಕ ಜಗತ್ತಿನ ಹಠ, ಜಿದ್ದು, ಆಸೆಗಳನ್ನೆಲ್ಲ ಬಿಟ್ಟಿದ್ದು. ಮತ್ತು ಕೊನೆಯ ಹಂತ ಭವಗೆಟ್ಟು, ಅಂದ್ರೆ ಈ ಸಂಸಾರ ಅನ್ನೋ ಚಕ್ರದಿಂದಲೇ ಹೊರಬಂದಿದ್ದು.
ಆದರೆ ಇಲ್ಲೊಂದು ಅದ್ಭುತವಾದ ವಿರೋಧಾಭಾಸ ಇದೆ, ಗಮನಿಸಿ. ಒಂದು ಕಡೆ ಅಕ್ಕ ಛಲವಳಿದು ಅಂದ್ರೆ ಹಠವನ್ನ ನಾಶ ಮಾಡಿದೆ ಅಂತ ತಾಳೆ. ಆದರೆ ಅದೇ ವಚನದ ಕೊನೆಯಲ್ಲಿ ತನ್ನನ್ನು ಛಲವುಳಿದವಳನು ಅಂದ್ರೆ ಹಠವನ್ನು ಉಳಿಸಿಕೊಂಡವಳು ಅಂತ ಕರೆದುಕೊಳ್ತಾಳೆ. ಇದು ಹೇಗ್ ಸಾಧ್ಯ? ಹಠವನ್ನ ಬಿಟ್ಟ ಮೇಲೆ ಅದನ್ನ ಉಳಿಸ್ಕೊಳ್ಳೋಕೆ ಹೇಗ್ ಸಾಧ್ಯ? ಇದು ಕುತ್ರ ಇಲ್ಲಿದೆ. ಆಕೆ ನಾಶ ಮಾಡಿದ್ದು ಈ ಪ್ರಪಂಚದ ಅಹಂಕಾರದಿಂದ ಹುಟ್ಟೋ ಛಲವನ್ನ. ಆದ್ರೆ ಆಕೆ ಉಳಿಸ್ಕೊಂಡಿದ್ದು ಒಂದೇ ಒಂದು ಪರಮಾರ್ಥದ ಛಲ. ಅದ್ಯಾವುದು ಅಂದ್ರೆ ತನ್ನ ಪ್ರೀತಿಯ ದೈವ ಚೆನ್ನಮಲ್ಲಿಕಾರ್ಜುನನ ಜೊತೆ ಒಂದಾಗ್ಲೇಬೇಕು ಅನ್ನೋ ದೃಢ ಸಂಕಲ್ಪ. ಬೇರೆ ಎಲ್ಲ ಸಣ್ಣಪುಟ್ಟ ಹಠಗಳನ್ನ ಬಿಸಾಕಿ ಆ ಒಂದು ದೊಡ್ಡ ಗುರಿಯನ್ನ ಮಾತ್ರ ಉಳಿಸ್ಕೊಂಡ್ಲು. ಹೀಗೆ ಸಮಾಜ ಕೊಟ್ಟ ಎಲ್ಲ ಗುರುತುಗಳನ್ನ ಕಳಚಿ ಬಿಸಾಡಿದ ಮೇಲೆ ಅಕ್ಕ ತನ್ಗೋಸ್ಕರ ಒಂದು ಹೊಸ ಗುರುತನ್ನ, ಒಂದು ಹೊಸ ಸಹಿಯನ್ನ ಆಯ್ಸ್ಕೊಂಡ್ಳು. ಅದು ಅವಳ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಸಂಕೇತವಾಗಿತ್ತು. ಅದೇ ಚೆನ್ನಮಲ್ಲಿಕಾರ್ಜುನ. ಇದು ಅಕ್ಕ ಮಹಾದೇವಿಯ ಅಂಕಿತನಾಮ. ಆಕೆಯ ಪ್ರತಿಯೊಂದು ವಚನವೂ ಇದೇ ಹೆಸರಿನಿಂದ ಕೊನೆಗೊಳ್ಳುತ್ತೆ. ಇದಕ್ಕೆ ತುಂಬ ಸುಂದರವಾದ ಅರ್ಥಗಳಿವೆ. ಮಲ್ಲಿಗೆ ಹೂವಿನ ಹಾಗೆ ಶುಭ್ರವಾಡಿರೋ ಒಡೆಯ ಅಂತ ಒಂದರ್ಥ ಆದ್ರೆ, ಬೆಟ್ಟಗಳ ರಾಜ ಅಂತ ಇನ್ನೊಂದರ್ಥ. ಪ್ರಕೃತಿಯಲ್ಲೇ ದೇವರನ್ನ ಕಾಣೋದು. ಚೆನ್ನಮಲ್ಲಿಕಾರ್ಜುನ ಆಕೆಗೆ ಕೇವಲ ಒಬ್ಬ ದೇವರಲ್ಲ, ಆತನೇ ಅವಳ ಆಧ್ಯಾತ್ಮಿಕ ಗಂಡ, ಅವಳ ಬದುಕಿನ ಅಂತಿಮ ಸತ್ಯ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಅಕ್ಕ ಮಹಾದೇವಿ ಜಗತ್ತು ತನ್ನ ಮೇಲೆ ಹಾಕಿದ ಎಲ್ಲಾ ಹಣೆಪಟ್ಟಿಗಳನ್ನ ಕಿತ್ತೆಸೆದು ತನ್ನ ನಿಜವಾದ ಸ್ವರೂಪವನ್ನ ಕಂಡುಕೊಂಡ್ಲು. ಹಾಗೆಯೇ ನಮ್ಮ ನಿಜ ಸ್ವರೂಪವನ್ನು ಕಂಡುಕೊಳ್ಳಲು ನಮ್ಮನ್ನು ಬಂಧಿಸಿರುವ ಯಾವ ಹಣೆಪಟ್ಟಿಗಳನ್ನು ನಾವಿನ್ನೂ ಕಳಚಲು ಕಾಯುತ್ತಿದ್ದೇವೆ? ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ.